ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಯಲ್ಲಿ ಭಾರತದ ಭೂಗೋಳಶಾಸ್ತ್ರ, ಅದರಲ್ಲೂ ನದಿಗಳ ಬಗ್ಗೆ ತಿಳಿದುಕೊಳ್ಳೋದು ತುಂಬಾನೇ ಮುಖ್ಯ. ಹಾಗಾದರೆ ಬನ್ನಿ, ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಿದ ಪ್ರಶ್ನೆಗಳನ್ನೇ ಆಧಾರವಾಗಿ ಇಟ್ಕೊಂಡು ಭಾರತದ ನದಿ ವ್ಯವಸ್ಥೆ ಬಗ್ಗೆ ಒಂದು ಆಳವಾದ ನೋಟ ಹರಿಸೋಣ. ಸಾಮಾನ್ಯವಾಗಿ ಎಕ್ಸಾಮ್ಸಲ್ಲಿ ಜಿಯೋಗ್ರಫಿ ಪ್ರಶ್ನೆಗಳು ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ಅಲ್ವಾ? ಯಾವ ನದಿ ಎಲ್ಲಿ ಹುಟ್ಟುತ್ತದೆ, ಯಾವ ಉಪನದಿ ಯಾವುದಕ್ಕೆ ಸೇರುತ್ತೆ, ಇದೆಲ್ಲ ನೆನ್ಪಿಟ್ಕೊಳ್ಳೋದು ಸ್ವಲ್ಪ ಗೊಂದಲ ಅಂತ ಅನಿಸ್ಬೋದು. ಆದ್ರೆ ಚಿಂತೆ ಬೇಡ, ಯಾಕಂದ್ರೆ ಸರಿಯಾದ ರೀತಿಯಲ್ಲಿ ಒಂದು ಕ್ರಮವಾಗಿ ಅರ್ಥ ಮಾಡ್ಕೊಂಡ್ರೆ ಇದಕ್ಕಿಂತ ಸುಲಭವಾದ ಟಾಪಿಕ್ ಇನ್ನೊಂದಿಲ್ಲ. ಈ ಒಂದು ವಿಶ್ಲೇಷಣೆ ಮೂಲಕ ಈ ವಿಷಯವನ್ನು ಸಂಪೂರ್ಣವಾಗಿ ನಮ್ಮದಾಗಿಸ್ಕೊಳ್ಳೋಣ. ಸರಿ, ಇನ್ನೂ ತಡ ಮಾಡೋದು ಬೇಡ, ಶುರು ಮಾಡೋಣ. ಮೊದಲಿಗೆ ಭಾರತದ ನದಿ ವ್ಯವಸ್ಥೆಗಳ ಬಗ್ಗೆ ಒಂದು ಚಿಕ್ಕ ಪರಿಚಯ. ನೋಡಿ, ಭಾರತದ ನದಿಗಳು ಅಂದ್ರೆ ಬರೀ ನೀರು ಹರಿಯುವ ಕಾಲುವೆಗಳಲ್ಲ, ಅವು ನಮ್ಮ ಸಂಸ್ಕೃತಿ ಮತ್ತು ಆರ್ಥಿಕತೆಯ ಜೀವನಾಡಿಗಳು. ಇವುಗಳನ್ನು ಅವು ಹುಟ್ಟುವ ಜಾಗ ಮತ್ತು ಅವುಗಳ ಗುಣಗಳ ಆಧಾರದ ಮೇಲೆ ನಾವು ಎರಡು ದೊಡ್ಡ ಗುಂಪುಗಳಾಗಿ ವಿಂಗಡಿಸಬಹುದು. ಈ ಸ್ಲೈಡ್ನಲ್ಲಿರೋ ವ್ಯತ್ಯಾಸಗಳು ಬಹಳ ಇಂಪಾರ್ಟೆಂಟ್. ಹಿಮಾಲಯದ ನದಿಗಳು ಹಿಮನದಿಗಳಿಂದ ಹುಟ್ಟೋದ್ರಿಂದ ವರ್ಷ ಪೂರ್ತಿ ನೀರಿರುತ್ತೆ, ಅದಕ್ಕೆ ಅವುಗಳನ್ನು ಜೀವನದಿಗಳು ಅಂತ ಕರಿತೀವಿ. ಆದರೆ ಪರ್ಯಾಯ ದ್ವೀಪದ ನದಿಗಳು ಮಳೆಗಾಲವನ್ನೇ ಅವಲಂಬಿಸಿರೋದ್ರಿಂದ ಇವನ್ನ ಋತುಕಾಲಿಕ ನದಿಗಳು ಅಂತಾರೆ. ಈ ಬೇಸಿಕ್ ವ್ಯತ್ಯಾಸವನ್ನ ಮೊದಲು ಅರ್ಥ ಮಾಡ್ಕೋಬೇಕು. ವಿಷಯದ ಆರಂಭದಲ್ಲೇ ನೋಡಿ, ಇಲ್ಲೊಂದು ಪ್ರಶ್ನೆ ಇದೆ. ಇದು 2017ರ PSI ಪರೀಕ್ಷೆಯಲ್ಲಿ ಬಂದಿತ್ತು. ಭಾರತದಲ್ಲಿ ಅತೀ ದೊಡ್ಡ ನದಿ ಪಾತ್ರ ಅಂದ್ರೆ ರಿವರ್ ಬೇಸಿನ್ ಹೊಂದಿರೋದು ಗಂಗಾ ನದಿ. ಇದು ಹಿಮಾಲಯನ್ ನದಿ ವ್ಯವಸ್ಥೆಯ ಒಂದು ಪ್ರಮುಖ ಭಾಗ. ಹಾಗಾದ್ರೆ ಈಗ ನಾವು ಹಿಮಾಲಯನ್ ನದಿಗಳ ಬಗ್ಗೆನೇ ವಿವರವಾಗಿ ನೋಡೋಣ. ಓಕೆ, ಈಗ ಭವ್ಯ ಹಿಮಾಲಯನ್ ನದಿಗಳ ಬಗ್ಗೆ ನೋಡೋಣ. ಈ ಗುಂಪಿನಲ್ಲಿ ಮುಖ್ಯವಾಗಿ 3 ಪ್ರಮುಖ ನದಿ ವ್ಯವಸ್ಥೆಗಳಿವೆ: ಸಿಂಧೂ, ಗಂಗಾ ಮತ್ತು ಬ್ರಹ್ಮಪುತ್ರ. ಇವು ಭಾರತದ ಉತ್ತರ ಭಾಗದ ವಿಶಾಲವಾದ ಬಯಲು ಪ್ರದೇಶವನ್ನೇ ನಿರ್ಮಿಸಿವೆ ಮತ್ತು ಕೋಟ್ಯಾಂತರ ಜನರ ಜೀವನಾಡಿ ಅಂದ್ರೆ ತಪ್ಪಾಗಲ್ಲ. ಈ ಸ್ಲೈಡ್ನಲ್ಲಿರೋ ಮಾಹಿತಿ ತುಂಬಾ ಮುಖ್ಯ. ನೋಡಿ, ಸಿಂಧೂ ನದಿ ಹುಟ್ಟೋದೇ ಭಾರತದ ಹೊರಗೆ, ಟಿಬೆಟ್ನಲ್ಲಿ. 1998ರ PSI ಪರೀಕ್ಷೆಯಲ್ಲಿ ಸಟ್ಲೇಜ್ ನದಿ ಬಗ್ಗೆ ಕೇಳಿದ್ರು, ಅದು ಸಿಂಧುವಿನ ಉಪನದಿ. ಅಷ್ಟೇ ಅಲ್ಲ, 2019 ಮತ್ತು 2017ರ PC ಪರೀಕ್ಷೆಗಳಲ್ಲಿ ಭಾರತದಲ್ಲಿ ಹುಟ್ಟದ ನದಿ ಯಾವುದು ಅಂತ ಕೇಳಿ ಸಿಂಧೂ ಮತ್ತು ಸಟ್ಲೇಜ್ ಆಯ್ಕೆಗಳನ್ನು ಕೊಟ್ಟಿದ್ರು. ಹಾಗಾಗಿ ಇವೆರಡರ ಮೂಲ ಟಿಬೆಟ್ ಅನ್ನೋದನ್ನ ನೆನಪಿನಲ್ಲಿಟ್ಕೊಡಿ. ಗಂಗಾ ನದಿ ಬಗ್ಗೆ ಅಂತೂ ಅತಿ ಹೆಚ್ಚು ಪ್ರಶ್ನೆಗಳು ಬಂದಿದೆ. ಉದಾಹರಣೆಗೆ 2011ರ PC ಪರೀಕ್ಷೆಯಲ್ಲಿ ಭಾರತದ ಅತಿ ಉದ್ದದ ನದಿ ಯಾವುದು ಅಂತ ನೇರವಾಗಿ ಕೇಳಿದ್ರು. ಉತ್ತರ ಗಂಗಾ. 2015ರಲ್ಲಿ ಯಮುನಾದ ಮೂಲ ಯಾವುದು ಅಂತ ಕೇಳಿದ್ರು. ಅದು ಯಮುನೋತ್ರಿ. 2012ರಲ್ಲಿ ಉಪನದಿಗಳ ಬಗ್ಗೆ ಕೇಳಿದ್ರು. ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಅಂದ್ರೆ 2017ರ RSI ಪರೀಕ್ಷೆಯಲ್ಲಿ ಗಂಗಾ ನದಿಯ ದಡದಲ್ಲಿ ಇಲ್ಲದ ನಗರ ಯಾವುದು ಅಂತ ಕೇಳಿ ಮಥುರಾ ಅಂತ ಆಯ್ಕೆ ಕೊಟ್ಟಿದ್ರು. ಯಾಕಂದ್ರೆ ಮಥುರಾ ಇರೋದು ಯಮುನಾ ನದಿಯ ದಡದಲ್ಲಿ. ಈ ಸ್ಲೈಡಲ್ಲಿ ಬ್ರಹ್ಮಪುತ್ರ ನದಿಯ 3 ಹೆಸರುಗಳನ್ನ ಗಮನಿಸಿ. ಇದು ಪರೀಕ್ಷೆಗಳಲ್ಲಿ ಪದೇ ಪದೇ ಬರುವ ಪ್ರಶ್ನೆ. ಟಿಬೆಟ್ನಲ್ಲಿ ಸ್ಯಾಂಗ್ಪೋ, ಭಾರತದಲ್ಲಿ ಬ್ರಹ್ಮಪುತ್ರ ಮತ್ತು ಬಾಂಗ್ಲಾದೇಶ ತಲುಪಿದಾಗ ಜಮುನಾ. 2015, 2018 ಮತ್ತೆ 2017 ಹೀಗೆ ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಈ 3 ಹೆಸರುಗಳ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಹಾಗಾಗಿ ಈ ನದಿಯ ಪ್ರಯಾಣವನ್ನು ನೆನ್ಪಿಟ್ಕೊಳ್ಳೋದು ತುಂಬಾ ಅಗತ್ಯ. ಬ್ರಹ್ಮಪುತ್ರ ನದಿಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಸೂಪರ್ ಇಂಪಾರ್ಟೆಂಟ್ ಪಾಯಿಂಟ್ ಇದು. ವಿಶ್ವದ ಅತಿದೊಡ್ಡ ನದಿ ದ್ವೀಪ ಮಜುಲಿ ಇದು ಎಲ್ಲಿದೆ ಮತ್ತು ಯಾವ ನದಿಯಿಂದ ನಿರ್ಮಾಣವಾಗಿದೆ ಅನ್ನೋ ಪ್ರಶ್ನೆ 2018ರ RSI ಮತ್ತು 2016ರ PC ಹೀಗೆ 2 ಪರೀಕ್ಷೆಗಳಲ್ಲೂ ಬಂದಿತ್ತು. ಉತ್ತರ ಅಸ್ಸಾಂ ಮತ್ತು ನದಿ ಬ್ರಹ್ಮಪುತ್ರ. ಸರಿ, ಹಿಮಾಲಯದ ನದಿಗಳಾಯಿತು. ಈಗ ದಕ್ಷಿಣ ಭಾರತದ ಅಂದ್ರೆ ಪರ್ಯಾಯ ದ್ವೀಪದ ನದಿಗಳ ಕಡೆ ಗಮನ ಹರಿಸೋಣ. ಇವು ಹಿಮಾಲಯ ನದಿಗಳಿಗಿಂತಲೂ ಹಳೆಯವು ಅಂತ ಹೇಳ್ತಾರೆ. ಇವುಗಳನ್ನ ಮುಖ್ಯವಾಗಿ ಅವು ಹರಿಯುವ ದಿಕ್ಕಿನ ಮೇಲೆ ಅಂದ್ರೆ ಪಶ್ಚಿಮಾಭಿಮುಖ ಮತ್ತು ಪೂರ್ವಾಭಿಮುಖ ನದಿಗಳು ಅಂತ ವಿಂಗಡಿಸ್ತೀವಿ. ಈ ಹೋಲಿಕೆ ಇದೆಯಲ್ಲ, ಇದು ಅತ್ಯಂತ ಪ್ರಮುಖವಾದದು. ಪಶ್ಚಿಮಕ್ಕೆ ಹರಿಯೋ ನದಿಗಳು ಅರೇಬಿ ಸಮುದ್ರ ಸೇರ್ತವೆ ಮತ್ತು ನದಿ ಮುಖ ಅಥವಾ ಎಸ್ಚುರಿಗಳನ್ನು ನಿರ್ಮಿಸ್ತವೆ. ಅದೇ ಪೂರ್ವಕ್ಕೆ ಹರಿಯೋ ನದಿಗಳು ಬಂಗಾಳ ಕೊಲ್ಲಿಯನ್ನ ಸೇರಿ ನದಿ ಮುಖಜ ಭೂಮಿ ಅಥವಾ ಡೆಲ್ಟಾಗಳನ್ನು ಸೃಷ್ಟಿಸ್ತವೆ. 2015ರ PSI ಪರೀಕ್ಷೆಯಲ್ಲಿ ಡೆಲ್ಟಾ ಸೃಷ್ಟಿಸದ ನದಿ ಯಾವುದು ಅಂತ ಕೇಳಿ ನರ್ಮದಾ ಆಯ್ಕೆಯನ್ನ ಕೊಟ್ಟಿದ್ರು. ಈ ವ್ಯತ್ಯಾಸ ಗೊತ್ತಿದ್ರೆ ಉತ್ತರ ಸಿಗ್ಬಿಡುತ್ತೆ. ಈ ಸ್ಲೈಡು ಒಂದು ರೀತಿ ಕ್ವಿಕ್ ರಿವಿಷನ್ ಇದ್ದ ಹಾಗೆ. ಗೋದಾವರಿಯನ್ನ ದಕ್ಷಿಣ ಗಂಗಾ ಅಂತ ಕರೀತಾರೆ. ಇದು 2020ರ CPC ಪರೀಕ್ಷೆಯ ಪ್ರಶ್ನೆ. ನರ್ಮದಾ ನದಿ ವಿಂಧ್ಯ ಮತ್ತು ಸಾತ್ಪುರ ಪರ್ವತಗಳ ನಡುವೆ ಹರಿಯುತ್ತೆ. ಇದು 2020ರ PC ಪರೀಕ್ಷೆಯಲ್ಲಿ ಬಂದಿತ್ತು. ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟದ ನದಿ ಯಾವುದು ಅನ್ನೋ ಪ್ರಶ್ನೆಗೆ ಮಹಾನದಿ ಉತ್ತರವಾಗಿತ್ತು. ಇದು 2019ರ PSI ಪರೀಕ್ಷೆಯ ಪ್ರಶ್ನೆ. ಹಾಗೆಯೇ ನಾಗಾರ್ಜುನ ಸಾಗರ ಯೋಜನೆ ಕೃಷ್ಣಾ ನದಿಗೆ ಸಂಬಂಧಿಸಿದ್ದು. ಇದನ್ನು 2017ರ PC ಪರೀಕ್ಷೆಯಲ್ಲಿ ಕೇಳಲಾಗಿತ್ತು.
ನದಿಗಳ ಬಗ್ಗೆ ಆಯಿತು. ಈಗ ಸರೋವರಗಳು ಮತ್ತು ಜಲಪಾತಗಳ ಬಗ್ಗೆನೂ ಕೆಲವು ಪಾಯಿಂಟ್ಸ್ ನೋಡೋಣ. ಯಾಕಂದರೆ ಪರೀಕ್ಷೆಗಳಲ್ಲಿ ಇದರ ಮೇಲೂ ಪ್ರಶ್ನೆಗಳು ಖಂಡಿತ ಬರುತ್ತೆ. ಇವು ಭಾರತದ ನೈಸರ್ಗಿಕ ಸೌಂದರ್ಯವನ್ನಷ್ಟೇ ಅಲ್ಲ, ಪ್ರಮುಖ ಜಲಮೂಲಗಳು ಕೂಡ ಹೌದು. ಬನ್ನಿ ನೋಡೋಣ. ಈ ಟೇಬಲನ್ನು ಸರಿಯಾಗಿ ಗಮನಿಸಿ. ಸಾಂಬಾರ್ ಮತ್ತೆ ಚಿಲ್ಕ ಇವೆರಡೂ ಉಪ್ಪು ನೀರಿನ ಸರೋವರಗಳು. ಸಾಂಬಾರ್ ರಾಜಸ್ಥಾನದಲ್ಲಿದೆ. ಇದನ್ನ 2016ರ PSI ಪರೀಕ್ಷೆಯಲ್ಲಿ ಕೇಳಿದ್ರು. ಚಿಲ್ಕ ಒಡಿಶಾದಲ್ಲಿದೆ. ಇದು 2019ರ PC ಪರೀಕ್ಷೆಯ ಪ್ರಶ್ನೆ. ಇನ್ನು ವುಲ್ಲರ್ ಮತ್ತೆ ದಾಲ್ ಜಮ್ಮು ಮತ್ತು ಕಾಶ್ಮೀರದಲ್ಲಿರುವ ಸಿಹಿ ನೀರಿನ ಸರೋವರಗಳು. ವುಲ್ಲರ್ ಸರೋವರ ಭಾರತದ ಅತಿದೊಡ್ಡ ಸಿಹಿನೀರಿನ ಸರೋವರ. ಇದರ ಬಗ್ಗೆ 2007ರಲ್ಲೇ ಪ್ರಶ್ನೆ ಬಂದಿತ್ತು. ಇದು ನಮ್ಮ ಕರ್ನಾಟಕಕ್ಕೆ ಹೆಮ್ಮೆಯ ವಿಷಯ ಅಲ್ಲ. ಭಾರತದ ಅತಿ ಎತ್ತರದ ಜಲಪಾತವಾದ ಜೋಗ್ ಜಲಪಾತದ ಬಗ್ಗೆ ನೋಡಿ 2018ರ DSI ಮತ್ತು 2019ರ PC ಹೀಗೆ ಎರಡೂ ಪರೀಕ್ಷೆಗಳಲ್ಲೂ ಪ್ರಶ್ನೆ ಕೇಳಿದ್ದಾರೆ. ಸ್ಥಳೀಯ ಭೂಗೋಳಶಾಸ್ತ್ರದ ಬಗ್ಗೆ ತಿಳಿದುಕೊಳ್ಳುವುದು ಎಷ್ಟು ಮುಖ್ಯ ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ. ಸರಿ, ಭಾರತದ ಭೂಗೋಳ ಆಯ್ತು. ಈಗ ಸ್ವಲ್ಪ ವರ್ಲ್ಡ್ ಜಾಗ್ರಫಿಯ ಕಡೆ ಒಂದು ರೌಂಡ್ ಹಾಕೊಂಡು ಬರೋಣ. ಯಾಕೆಂದ್ರೆ ಭಾರತದ ಭೂಗೋಳದ ಜೊತೆಗೆ ವಿಶ್ವ ಭೂಗೋಳಶಾಸ್ತ್ರದ ಕೆಲವು ಪ್ರಮುಖ ಅಂಶಗಳ ಬಗ್ಗೆನೂ ಪ್ರಶ್ನೆಗಳು ಬರುತ್ತೆ. ಬನ್ನಿ, ಅತೀ ಮುಖ್ಯವಾದ ಕೆಲವು ಅಂಶಗಳನ್ನ ಬೇಗನೆ ನೋಡೋಣ. ಈ ಸ್ಲೈಡ್ನಲ್ಲಿರೋ ಪ್ರತಿಯೊಂದು ಅಂಶವೂ ಒಂದೊಂದು ಪರೀಕ್ಷೆಯ ಪ್ರಶ್ನೆಯೇ ಅಂದ್ಕೊಳ್ಳಿ. ಅತಿ ಉದ್ದದ ನದಿ ನೈಲ್ ಅಂತ 2018ರ PC ಪರೀಕ್ಷೆಯಲ್ಲಿ ಕೇಳಿದ್ರು. ಅತಿ ಆಳವಾದ ನದಿ ಕಾಂಗೋ. 1000 ಸರೋವರಗಳ ನಾಡು ಫಿನ್ಲ್ಯಾಂಡ್. ಇದು ESI 2022ರ ಪ್ರಶ್ನೆ. ಅತಿ ಎತ್ತರದ ಶಿಖರ ಮೌಂಟ್ ಎವರೆಸ್ಟ್ ಮತ್ತು ಅತಿ ಆಳವಾದ ಸರೋವರ ಬೈಕಲ್. ಇವುಗಳ ಬಗ್ಗೆನೂ ಹಲವು ಬಾರಿ ಪ್ರಶ್ನೆಗಳು ಬಂದಿವೆ. ಪ್ರಮುಖ ನಗರಗಳು ಮತ್ತೆ ಅವುಗಳ ಮೂಲಕ ಹರಿಯುವ ನದಿಗಳನ್ನ ಹೊಂದಿಸಿ ಬರೆಯಿರಿ ಮಾದರಿಯಲ್ಲಿ ಕೇಳೋದು ಸಾಮಾನ್ಯ. ಲಂಡನ್ ಥೇಮ್ಸ್ ನದಿಯ ದಡದಲ್ಲಿದೆ ಅನ್ನೋದು ಬಹಳಷ್ಟು ಬಾರಿ ಕೇಳಿರುವ ಪ್ರಶ್ನೆ. ಹಾಗೆಯೇ ರೋಮ್ ಟೈಬರ್ ನದಿಯ ದಡದಲ್ಲಿದೆ ಮತ್ತು ವೋಲ್ಗಾ ನದಿ ರಷ್ಯಾದಲ್ಲಿದೆ ಅನ್ನೋದು 2019ರ CPC ಪರೀಕ್ಷೆಯಲ್ಲಿ ಬಂದಿತ್ತು. ಓಕೆ, ಇಲ್ಲಿಯವರೆಗೆ ಚರ್ಚೆ ಮಾಡಿದ್ರಲ್ಲಿರೋ ಕೆಲವೊಂದು ಪ್ರಮುಖ ಪದಗಳನ್ನ ಮತ್ತು ಪರಿಕಲ್ಪನೆಗಳನ್ನ ಇನ್ನೊಂದ್ಸಲ ನೋಡ್ಬಿಡೋಣ. ಆಗ ಪರ್ಫೆಕ್ಟಾಗಿ ನೆನಪಲ್ಲುಳಿಯುತ್ತೆ. ಡೆಲ್ಟಾ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ, ನದಿ ತನ್ನ ಜೊತೆ ಹೊತ್ತು ತಂದ ಮಣ್ಣನ್ನ ಸಮುದ್ರ ಸೇರುವ ಜಾಗದಲ್ಲಿ ಶೇಖರಿಸಿ ನಿರ್ಮಿಸುವ ಒಂದು ಭೂಮಿ. 2012ರ PC ಪರೀಕ್ಷೆಯಲ್ಲಿ ವಿಶ್ವದ ಅತಿದೊಡ್ಡ ನದಿಮುಖಜ ಭೂಮಿ ಯಾವುದು ಅಂತ ಕೇಳಿದ್ರು. ಉತ್ತರ ಸುಂದರ್ಬನ್ಸ್ ಡೆಲ್ಟಾ. ಇದು ಪೂರ್ವಕ್ಕೆ ಹರಿಯುವ ನದಿಗಳ ಲಕ್ಷಣ. ಎಸ್ಚುರಿ ಅನ್ನೋದು ಡೆಲ್ಟಾಗಿಂತ ಪೂರ್ತಿ ಭಿನ್ನ. ಇಲ್ಲಿ ನದಿ ನೇರವಾಗಿ ಸಮುದ್ರಕ್ಕೆ ಸೇರುತ್ತೆ. ಯಾವುದೇ ಮಣ್ಣಿನ ಶೇಖರಣೆ ಇರೋದಿಲ್ಲ. ಇದು ಪಶ್ಚಿಮಕ್ಕೆ ಹರಿಯೋ ನದಿಗಳ ಪ್ರಮುಖ ಗುಣ. ನದಿಯು ಸಮುದ್ರವನ್ನು ಸೇರುವ ಸ್ಥಳವನ್ನು ಏನೆಂದು ಕರೆಯುತ್ತಾರೆ ಅನ್ನೋ ಪ್ರಶ್ನೆ 2016ರ PSI ಪರೀಕ್ಷೆಯಲ್ಲಿ ಬಂದಿತ್ತು. ಉತ್ತರ ನದಿಮುಖ ಅಥವಾ ಎಸ್ಚುರಿ. ಹಾಗಾದ್ರೆ ಇವತ್ತಿನ ಈ ಇಡೀ ಚರ್ಚೆಯ ಸಾರಾಂಶ ಇಲ್ಲಿದೆ. ಈ 4 ಅಂಶಗಳು ಅತಿ ಮುಖ್ಯ. ಹಿಮಾಲಯನ್ ಮತ್ತು ಪರ್ಯಾಯ ದ್ವೀಪದ ನದಿಗಳ ನಡುವಿನ ವ್ಯತ್ಯಾಸ, ಡೆಲ್ಟಾ ಮತ್ತು ಎಸ್ಚುರಿಗಳ ವ್ಯತ್ಯಾಸ, ಗೋದಾವರಿಯ ಅಡ್ಡಹೆಸರು ಮತ್ತು ಬ್ರಹ್ಮಪುತ್ರದ ಬೇರೆ ಬೇರೆ ಹೆಸರುಗಳು. ಇವಿಷ್ಟನ್ನ ನೆನ್ಪಿಟ್ಕೊಂಡ್ರೆ ಅನೇಕ ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರ ಕೊಡಬಹುದು. ಕೊನೆಯದಾಗಿ ಒಂದು ಯೋಚನೆ ಮಾಡಬೇಕಾದ ವಿಚಾರ. ನಾವು ಚರ್ಚೆ ಮಾಡಿದ ಈ ಭವ್ಯ ನದಿಗಳು ಕೇವಲ ಪರೀಕ್ಷೆಯ ವಿಷಯಗಳಲ್ಲ. ಅವು ನಮ್ಮೆಲ್ಲರ ಜೀವನಾಡಿಗಳು. ಇವತ್ತಿನ ಹವಾಮಾನ ಬದಲಾವಣೆ ಹಿಮ ನದಿಗಳ ಮೇಲೆ ಮತ್ತು ಮಳೆಯ ಚಕ್ರದ ಮೇಲೆ ಪರಿಣಾಮ ಬೀರುತ್ತಿದೆ. ಹಾಗಾದ್ರೆ ಇದರ ಫಲವಾಗಿ ಈ ನದಿಗಳ ಭವಿಷ್ಯ ಏನಾಗಬಹುದು? ಈ ಬಗ್ಗೆ ಯೋಚಿಸಿ. ಮುಂದಿನ ಚರ್ಚೆಯಲ್ಲಿ ಮತ್ತೆ ಭೇಟಿಯಾಗೋಣ.